ಮಾಡಿದಾಗ ಸಂಘಗಳು ಬರದೇ ಇದ್ದಾಗ ಸಂಘದ ಸದಸ್ಯಗಳನ್ನ ಕರ್ಕೊಂಡ್ಬಂದು ಒಂದು ಟೂರ್ನಮೆಂಟ್ ಮಾಡಿದಂತ ಬಾಮಹರ್ಷಿ ಅವ್ರನ್ನು ನೆನಪಿಟ್ಕೊಳ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಪ್ರತಿಯೊಂದು ಇಲ್ಲಿ ಚಿಂಗಾರಿ ಅವರು ಇವತ್ತು ಸ್ಟಾರ್ಟ್ ಆಗಿದೆ. ನಾಡಿದ್ದು ಟೂರ್ನಮೆಂಟ್ಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಫುಲ್ ಚಿಂಗಾರಿ ಮಾದೇವ್ ಅವರದು. ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಟೂರ್ನಮೆಂಟ್ ಮಾಡಬಹುದು, ಊಟ ಚೆನ್ನಾಗಿರ್ಬೇಕು. ಊಟದ ಚೆನ್ನಾಗಿದ್ರೆ ಎಲ್ಲರೂ ಸಖತ್ ಅಂತ ಹೇಳ್ತಾರೆ. ಅದನ್ನ ಪ್ರತಿಯೊಂದು ಜವಾಬ್ದಾರಿಯನ್ನು ಚಿಂಗಾರಿ ಮಾದೇವರು ತಗೊಂಡಿದ್ದಾರೆ. ಯಾಕಂದ್ರೆ ಸರ್ ಇಲ್ಲ 500-800 ಜನ ಬರಬಹುದು ಅಂತ ಹೇಳಿದಾಗ ಎಷ್ಟೇ ಜನ ಬರಲಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಆ ದಿವಸದ ಬೆಳಿಗ್ಗೆ ಟಿಫನ್ ಅವಿನೇಶ್ ಶೆಟ್ಟಿ ಅವರು ಒಪ್ಕೊಂಡಿದ್ದಾರೆ, ಅವ್ರಿಗೂ ಸಹ ಥ್ಯಾಂಕ್ಸ್. ಇನ್ನು ನನ್ನ ಹಳೆಯಿಂದ ಅಂದ್ರೆ ಈಗ ನಾನು ಕಬಡ್ಡಿಯಿಂದ ಅಥವಾ ನಾವು ಇಂಡಸ್ಟ್ರಿ ಬಂದಾಗಿಂದ ರೋಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೀಗಿರ್ಬೇಕು ಹಾಗೆ ಮಾಡ್ಬೇಕಂತ ಹೇಳಿದಾಗ NRK ವಿಶ್ವನಾಥ್ ಅವರು ಈಗಲೂ ನೆನಪಿದೆ ನನಗೆ. ಕಾನಿಷ್ಗೆ ಎದುರು ಕೂತ್ಕೊಂಡು ಅವಾಗಿಂದ ಜೊತೆಗಿದ್ರು, ಅವ್ರು ಸಹ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾಗೇಂದ್ರ ಪ್ರಸಾದ್ ಅವರು ನನ್ನ ಚಿತ್ರ ಸಿನಿಮಾದ ಆಕ್ಟಿಂಗ್ ಮಾಡಕ್ ಬಂದಾಗ ಅವರು ಫಸ್ಟ್ ರೈಟ್ರು, ಡೈಲಾಗ್ ರೈಟ್ರು, ಅವ್ರು ನಮ್ಮನ್ನ ಮಾಡಪ್ಪ ಅಂತ ತಳೆದವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಟೇಶಿ ವೆಂಕಟೇಶ್ ಅವ್ರಿಗೆ ಅಂದ್ರೆ ನನ್ನ ಒಂದು 4ನೇ ರಾಜ್ಕಪ್ಪಲ್ಲಿ ಸ್ವಲ್ಪ ಬ್ರೇಕ್ ಆದಾಗ 4ನೇ ರಾಜ್ಕಪ್ನ ಎತ್ತಿಡೋಕೆ ಸ್ವಲ್ಪ ಸಹಕಾರ ನೀಡಿದಂತ ಟೇಶಿ ವೆಂಕಟೇಶ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಗ ನನಗೆ ಯಾವ್ದಾದ್ರು ಪ್ರಾಬ್ಲಮ್ ಆದಾಗ ಅಂದ್ರೆ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ, ಸಂಘದಲ್ಲ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ ಸಹಕಾರ ನೀಡಿದ್ದಾರೆ ಬೇರೆ ಒಂದು ಕಾಂಟ್ಯಾಕ್ಟ್ ಮುಖಾಂತರ, ಅವ್ರು ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನರಸಿಂಹ ಅವ್ರ ಬಗ್ಗೆ ನಾನು ಹೇಳ್ಬೇಕು. ನರಸಿಂಹ ಅವರಿಗೆ ನಮ್ಗೆ ಜಾಗ ಇರಲಿಲ್ಲ ಅಥವಾ ಎಲ್ಲಿ ಒಂದು ಕಡೆ ಸೇರೋಕೆ ಇದಿರಲಿಲ್ಲ ಅಂದ್ರೆ ನರಸಿಂಹ ಅವ್ರ ಆಫೀಸೇ ನಮ್ಗೆ ಕಾರಣ. ನರಸಿಂಹ ಅವ್ರು ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರಮೇಶ್ ಕಶ್ಯಪ್ ಅವರಿಗೆ ನಿಮ್ಗಂದ್ರೆ ಏನೇನ್ ಬೇಕು ನಾ ಮಾಡ್ತೀನಪ್ಪ ಅಂತ ಫೈನಾನ್ಷಿಯಲಿ ಆಗಿ ಸಪೋರ್ಟ್ ಮಾಡಂತ ರಮೇಶ್ ಕಶ್ಯಪ್ ಅವ್ರಿಗೆ ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಒಟ್ಟಿಗೆ ಆಕ್ಟ್ ಮಾಡ್ತೀವಿ. ಈಗ ನನ್ನ ಪ್ರತಿಯೊಂದು ಟೂರ್ನಮೆಂಟ್ಗೆ ಸಹಕಾರ ನೀಡ್ತಾರೆ ಅನಿರುದ್ಧ್ ಜಟ್ಕರ್, ಅವ್ರಿಗೆ ಸಹ ತುಂಬಾ ಥ್ಯಾಂಕ್ಸ್. ಮತ್ತೆ ಧರ್ಮಣ್ಣ ಹೇಳಿದೀನಿ, ನೀವು ಹಿಂದೆ ನಾನು ಟೂರ್ನಮೆಂಟೇ ಮಾಡಲ್ಲ ಅಂತ. ಯಾಕಂದ್ರೆ ಫಸ್ಟ್ ರಾಜ್ ಕಪ್ ಅಲ್ಲಿ ಒಂದು ಕಲಾವಿದ್ರು ಬರೋದು ತುಂಬಾ ಕಷ್ಟ ಇತ್ತು. ಅದು ತುಂಬಾ ಒಂದು ಯುದ್ಧ. ಫಸ್ಟ್ ರಾಜ್ ಕಪ್ ಸ್ಟಾರ್ಟ್ ಆಗಿದೆ ಒಂದು ಯುದ್ಧ. ಆ ಯುದ್ಧಕ್ಕೆ ನಿಂತವ್ರು ತುಂಬಾ ಜನ ಇದ್ದಾರೆ, ಅದರಲ್ಲೂ ಧರ್ಮಣ್ಣ ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನಾವು ಪ್ರತಿಯೊಂದು ಟೂರ್ನಮೆಂಟ್ ಅಲ್ಲಿ ಹಾಕೊಂಡಿದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವರಿಗೆ ಇದು ಈಗ ದೀಪ ಬೆಳಗಿಸಿ ನನಗೆ ಮುಂದೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಕ್ಕೆ ಸಾಕ್ಷಿ ಆಗದಿರುವಂತ ಇವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಓನರ್ ನ ಸಪರೇಟ್ ಆಗಿ ಹೇಳ್ತೀನಿ, ಪ್ರತಿಯೊಂದು ಓನರ್ ಬಗ್ಗೆ ಹೇಳ್ಬೇಕಾಗುತ್ತೆ, ಹಾಗೆ ಕ್ಯಾಪ್ಟನ್ ಬಗ್ಗೆ ಹೇಳ್ಬೇಕಾಗುತ್ತೆ. ಇದು ನಾ ಟೂರ್ನಮೆಂಟ್ ಮಾಡ್ತೀನಿ ಅಂತ ಫಸ್ಟ್ ನನಗೆ ಒಂದು ಸ್ಟಾರ್ ನಿರ್ಮಾಪಕ ಮಾಡುವಂತ ಹೇಳಿದ್ದು ಉದಯ್ ಮೆಹ್ತಾ ಅವರೇ ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ದು ನಮಗೊಂದು ಮಾಡ್ರಿ ಅಂತ ಹೇಳಿದ್ರಿ, ನಾವು ಮಾಡ್ತೀವಿ ಅಂತ ಹೇಳಿದ್ರಿ. ಯಾಕಂದ್ರೆ ನಾನು ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಹೇಳಿದ್ದು ಸ್ಟಾರ್ಟಿಂಗು, ಅಲ್ಲಿಂದ ಈಗ ಇಲ್ಲಿ ತನಕ ಬಂದ್ರೆ ಮುಂದೆಲ್ಲ ಹೋಗುತ್ತೆ ಸರ್, ಅದಂತ ಗ್ಯಾರಂಟಿ ಮಾಡ್ತೀನಿ. ಯಾಕಂದ್ರೆ ಬೇರೆ ಅಣ್ಣವರ ಡಾಕ್ಟರ್ ರಾಜ್ ಕಪೂರ್ ಬಿಟ್ಟು ಅದನ್ನ ಮೀರಿಸಿ ಹೋಗಲ್ಲ, ಅದೇ ಫಸ್ಟ್ ಟಾಪ್ 1. ಅದ್ರ ಮೇಲೆ ಸೆಕೆಂಡ್ ಥರ್ಡ್ ಪ್ಲೇಸ್ ಎಲ್ಲ ಬರ್ದ ಸೆಕೆಂಡ್ ಪ್ಲೇಸಿಗೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ನ ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕಂತ ಇದ್ದೀನಿ. ಪ್ಲಾನ್ ಬೇರೆ ಇದೆ. ಈಗ ಹೇಳಿದ್ರೆ ಅದು ಹೇಳಿದ್ದೇನೆ ಮಾಡ್ತೀನಿ. ಇದು ಅಬ್ರಾಡ್ ಹೋಗುತ್ತೆ, ಇವತ್ತು ಹೋಗುತ್ತಾ ನಾಳೆ ಹೋಗುತ್ತಾ ನಾಡ್ದು ಹೋಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಬರೇ ಆರ್ಟಿಸ್ಟ್ಗಳಾದ್ರೆ ಒಂದಿಷ್ಟು ಜನ ಕರ್ಕೊಂಡು ಹೋಗ್ಬೋದು, ಆದ್ರೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಮಾಡಿ ಬರೇ ಆಡೋರು ಮಾತ್ರ ಕರ್ಕೊಂಡು ಹೋದ್ರೆ ನಾಳೆ ಎಲ್ಲರೂ ಹೊಡಿತಾರೆ ನನಗೆ. ಅದಕ್ಕೆ ಕರ್ಕೊಂಡು ಹೋದ್ರೆ 800-900-1000 ಜನ ತನಕ ಫಾರಿನ್ ಹೋಗ್ಬೇಕಾಗತ್ತೆ. ಆ ತರದೊಂದು ಘಟ್ಟ ಬರುತ್ತೆ ಅಂದ್ರೆ ಎಲ್ಲಾ ಮೆಂಬರ್ಸ್ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀವಿ ಸರ್, ಆಗದಿಂದ ಏನ್ ಕೆಲಸ ಇಲ್ಲ. 300-350 ಜನ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರೆ ಅದು ದುಬೈ ತನಕ ಕರ್ಕೊಂಡು ಹೋಗಿದ್ದೀನಿ. ಇಲ್ಲ ನಾನು ಸ್ವಲ್ಪ ಚಿಕ್ಕ ಕಂಟ್ರಿ ಅಬ್ರಾಡ್ ಅಂತೂ ಹೋಗ್ತೀನಿ. 800-900 ಜನ ನನ್ಗೆ ಅನ್ಸಿದ ಪ್ರಕಾರ ನಿರ್ಮಾಪಕರು ಪ್ರೊಡ್ಯೂಸರ್ ಕ್ರಿಕೆಟ್ ಆಗಿದ್ರಿಂದ ನಿರ್ಮಾಪಕರ ಮೇಲೆ ಇರುತ್ತೆ. ಮತ್ತೆ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಅಥವಾ ನಿರ್ಮಾಪಕ ಸಂಘದ ಮಾಜಿ ಅಧ್ಯಕ್ಷರು ಅಥವಾ ಅಧ್ಯಕ್ಷರು ಇವರನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲರ ಸಹಕಾರ ನೀಡೋದಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಟೀಮ್ ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ಸಚಿನ್ ಆಗ್ಲಿ, ಸಂತು ಆಗ್ಲಿ, ಅಥವಾ ಯಶ್ ಆಗ್ಲಿ, ಹಾಗೆ ಪ್ರಮೋದ್ ಆಗ್ಲಿ, ಈ ತರದ ಒಂದು ಟೀಮು. ಹರೀಶ್ ಅರಸು ಎಲ್ಲರಿಗೂ ಏನು ಪೇಮೆಂಟ್ PR, ಆದ್ರೆ ನನ್ನ ಇಡೀ ಟೂರ್ನಮೆಂಟ್ ಇಷ್ಟೋ ತನಕ ನಂತರ ಅವ್ರು ದುಡ್ಡು ತಗೊಂಡಿಲ್ಲ. ಇಷ್ಟೋ ತನಕ ಯಾಕೆ ಬೇರೆಯವ್ರು ನೆಕ್ಸ್ಟ್ ನನ್ನ ನಾನ್ ಪೇಮೆಂಟ್ PR ಹರೀಶ್ ಅರಸ್ ನನಗೆ. ಮತ್ತೆ ಪ್ರತಿಯೊಬ್ಬರಿಗೂ ಇಲ್ಲ ನಂದು ಯಾವ್ದು ತಗೊಂಡೇ ಇಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಪ್ರತಿಯೊಬ್ಬರು ಓನರ್ದು, ಕ್ಯಾಪ್ಟನ್ದು, ಆಮೇಲೆ ಪ್ಲೇಯರ್ಸ್ದು ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಜನ ಇದ್ದಾರೆ ಇದ್ರ ಹಿಂದ್ಗಡೆ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ನಂದೇಳೋ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಮಾಡುವಂದಾಗ ಕೆಲವಂದ್ರೆ ಯಾರು ಸ್ವಲ್ಪ ಜನ ಬೇಕಲ್ವಾ, ನಂದೇಳು ಹೇಳಿದ್ರು ಆಯ್ತು ಮಾಡೋ, ನಾನು ಬೇರೆ ಹೊರಗಡೆ ಏನಾದ್ರು ಸಪೋರ್ಟ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ನಂದೇಳು ಸರ್ ಅವ್ರಿಗೆ ಸಹ. ಹಾಗೆ ಜೋಸೈಮನ್ ಸೀನಿಯರ್, ಯಾಕಂದ್ರೆ ಎಲ್ಲರೂ ಮೈಂಡ್ ಅಲ್ಲಿ ಯಂಗ್ಸ್ಟರ್ ಗಳೇ ಥಿಂಕ್ ಮಾಡ್ತೀವಿ. ಜೋಸೈಮನ್ ಫೋನ್ ಮಾಡಿ ನಾನು ಆಡ್ತೀನಿ ಅಂತ ಹೇಳಿದಂತ ಏಕೈಕ ವ್ಯಕ್ತಿ. ಆಡ್ತೀನಿ ಅಂತ ಅವ್ರು 80 years ಅವ್ರದ್ದು ಆಡ್ತೀನಿ ಅಂತ ಹೇಳಿದರೆ ಅದು ಎಷ್ಟು ಚೆನ್ನಾಗಿ ಆಡ್ತಾರೋದು ಆಮೇಲೆ ಆದ್ರೆ ಟೀಮಲ್ಲಿ ಇರ್ತಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಹಾಗೆ ನನ್ನ ಇವತ್ತು
ಒಂದು ಮಟ್ಟಕ್ಕೆ ಬರೋ ಕಾರಣ ಅಂತ ಎಲ್ಲಾ ನಿರ್ಮಾಪಕರು ಆವಾಗಿದ್ದಂತ ಅಂಚೇಳಿ ಆಗ್ಲಿ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಅವಿನಾಶ್ ಥ್ಯಾಂಕ್ ಯು ವೆರಿ ಮಚ್. ಟಾಟಾ ಕೈದಿರಾಜ್ ಅವರೇ ಹಾಗೂ ನಾರಾಯಣ ಮೂರ್ತಿ ಅವರೇ, ಸನತ್ ಅವ್ರದ್ದು ಹೇಳ್ಬೇಕು ಈಗಲ್ಲ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಸ್ಟಾರ್ ನಿರ್ಮಾಪಕ ನಿರ್ದೇಶಕರು ಬೇಕಾಗಿತ್ತು. ದಯಾಳ್ ಸರ್ ಅದು ಫೋನ್ ಮಾಡಿದ ತಕ್ಷಣ ಯಾರಿಗೂ ಇನ್ವಿಟೇಷನ್ ಕೊಟ್ಟಿಲ್ಲ ಅಥವಾ ಮನೆಗೆ ಹೋಗಿ ಹೇಳಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಫೋನ್ ಹೇಳಿ ಎಲ್ಲ ಕನೆಕ್ಟ್ ಮಾಡಿರೋದು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಯಾರು ಓನರ್ ಕೊಡ್ಸಿದ್ದಾರೆ ಅವರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಹಾಗೆ ಮೀಡಿಯಾ ನನ್ನ ಪ್ರತಿಯೊಂದು ಟೂರ್ನಮೆಂಟಿಗೂ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ನನ್ನ ಈ ಮಟ್ಟಕ್ಕೆ ತಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಟೀಮ್ ಇನ್ನೊಂದು ಚೇತನ್ ಸೂರ್ಯ, ರಾಜ್ ಕಪ್ ಅಂಡರ್ ರಾಜೇಶ್ ಬ್ರಹ್ಮ ಅವ್ರು ಏನೇ ಮಾಡ್ರು ಚೇತನ್ ಸೂರ್ಯ ಹಿಂದ್ಗಡೆ ನಿಂತ್ಕೊಂಡು ಮುಂದ್ಗಡೆ ಬಂದು ಸಪೋರ್ಟ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.